ನಮಸ್ಕಾರ ಫ್ರೆಂಡ್ಸ್, IPL ಶುರುವಾಗಿ ಇನ್ನು ಕೇವಲ 2 ದಿನ ಬಾಕಿ ಇದೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಮ್ಯಾಚ್ ಗಿಂತ ಹೆಚ್ಚಾಗಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದೇನಪ್ಪಾ ಅಂದ್ರೆ RCBಗೆ ಹೆಸರು ಬದಲಾಗುತ್ತಾ ಅಂತ. ಹೌದು ಫ್ರೆಂಡ್ಸ್, RCB ತಂಡವನ್ನ 16,706 ಕೋಟಿ ರೂಪಾಯಿಗೆ ಆದಿತ್ಯ ಬಿರ್ಲಾ ಗ್ರೂಪ್ ಖರೀದಿಸಿದ ಮೇಲೆ ಫ್ಯಾನ್ಸ್ ತಲೆಯಲ್ಲಿ ಒಂದು ದೊಡ್ಡ ಆತಂಕ ಇತ್ತು. ಹೊಸ ಮಾಲೀಕರು ಬಂದ ಮೇಲೆ ಹೆಸರನ್ನ ಬದಲಾಯಿಸ್ತಾರಾ ಅಥವಾ ಮಲ್ಯ ಕಾಲದ ಆ ರಾಯಲ್ ಚಾಲೆಂಜರ್ಸ್ ಹೆಸರು ಇನ್ನೂ ಇರುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ಈಗ ಸ್ವತಃ ಅನನ್ಯ ಬಿರ್ಲಾ ಅವರೇ ತೆರೆ ಎಳೆದಿದ್ದಾರೆ. ಅನನ್ಯ ಬಿರ್ಲಾ ಕೊಟ್ಟ ಆ ಒಂದು ಸ್ಪಷ್ಟನೆ ಈಗ RCB ಫ್ಯಾನ್ಸ್ ಗೆ ಫುಲ್ ಖುಷಿ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಅನನ್ಯ ಬಿರ್ಲಾ ಹೇಳಿದ್ದಾದ್ರೂ ಏನು, ಕಂಪ್ಲೀಟ್ ಸ್ಟೋರಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಸ್ಪೋರ್ಟ್ಸ್ 11 ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. RCB ಅಂದ್ರೆ ನಮಗೆ ಬರೀ ಒಂದು ಟೀಮ್ ಅಲ್ಲ, ಅದೊಂದು ಎಮೋಷನ್. ಈ ರಾಯಲ್ ಚಾಲೆಂಜರ್ಸ್ ಅನ್ನೋ ಹೆಸರನ್ನ ನಮ್ಮ ವಿಜಯ್ ಮಲ್ಯ ಅವರ ಬ್ರಾಂಡ್ ಪ್ರಮೋಷನ್ ಆಗಿ ಇಟ್ಟಿದ್ರು. ಆದ್ರೆ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಬ್ಯಾಂಗ್ಳೂರ್ ಅನ್ನ ಬೆಂಗಳೂರು ಅಂತ ಬದಲಿಸಿದ್ರು. ಈಗ ತಂಡಕ್ಕೆ ಓನರ್ ಬದಲಾದ ಮೇಲೆ ಬಿರ್ಲಾ ಕಂಪನಿಯವರು ತಮ್ಮ ಸ್ವಂತ ಬ್ರ್ಯಾಂಡ್ ಹೆಸರನ್ನ ಇಡ್ತಾರೆ ಅನ್ನೋ ವಿಷಯ ಕೇಳಿ ಬರ್ತಿತ್ತು. ಅಯ್ಯೋ, ಹೆಸರು ಬದಲಾದ್ರೆ ಆ ಕಿಕ್ಕೇ ಇರಲ್ಲ ಅಂತ ಫ್ಯಾನ್ಸ್ ಬೇಸರ ಮಾಡ್ಕೊಂಡಿದ್ರು. ಯಾಕಂದ್ರೆ RCB ಅನ್ನೋ ಹೆಸರೇ ಒಂದು ದೊಡ್ಡ ಬ್ರ್ಯಾಂಡ್. ಈ ಹೆಸರಿಗೆ ಜಗತ್ತಿನಲ್ಲೇ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಈಗ ಅಸಲಿ ವಿಷಯ ಕೇಳಿ. RCB ತಂಡದ ಹೊಸ ಮಾಲೀಕರಾದ ಅನನ್ಯ ಬಿರ್ಲಾ ಅವರು ಈ ಎಲ್ಲಾ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇನ್ಸ್ಟಾ ಸ್ಟೇಟಸ್ ನಲ್ಲಿ RCB ಹೆಸರು ಬದಲಾವಣೆ ಆಗೋದಿಲ್ಲ ಅನ್ನೋ ಪೋಸ್ಟ್ ಅನ್ನ ಅನನ್ಯ ಅವರು ಶೇರ್ ಮಾಡಿದ್ದಾರೆ. ಅಂದ್ರೆ ಹೊಸ ಮಾಲೀಕರು ಬಂದ್ಮೇಲೆ ನಮ್ಮ ತಂಡದ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಾನೆ ಇರುತ್ತೆ. ಅಭಿಮಾನಿಗಳ ಭಾವನೆಗೆ ಬೆಲೆ ಕೊಟ್ಟು ಹೆಸರು ಬದಲಿಸದೇ ಇರೋ ನಿರ್ಧಾರ ತಗೊಂಡಿರೋದು ನಿಜಕ್ಕೂ ಗ್ರೇಟ್ ಅಲ್ವಾ. ಈಗ ನಮ್ಮ ಫ್ಯಾನ್ಸ್ ಕೂಡ ನಿರಳವಾಗಿದ್ದಾರೆ. ನಮ್ಮ RCB ಹೆಸರು ಕೂಡ ಯಾವತ್ತಿಗೂ ಚೇಂಜ್ ಆಗಲ್ಲ ಅನ್ನೋದು ಈಗ ತಾನೇ ಕನ್ಫರ್ಮ್ ಆಗಿದೆ ಅಷ್ಟೇ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಈಗ ಕ್ರಿಕೆಟ್ ಲೋಕದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇದೆ. ಇಷ್ಟು ದಿನ ಹೈದರಾಬಾದ್ ತಂಡದ ಮಾಲಿಕೆ ಕಾವ್ಯ ಮರಾನ್ ಅವರು ಮೈದಾನದಲ್ಲಿ ಫುಲ್ ಹೈಲೈಟ್ ಆಗಿದ್ರು. ಆದ್ರೆ ಈಗ ಅವರಿಗೆ ಟಕ್ಕರ್ ಕೊಡೋಕೆ ಅನನ್ಯ ಬಿರ್ಲಾ ಅವರು ಬಂದಿದ್ದಾರೆ. ಬಿರ್ಲಾ ಮಗಳು ಅಂದ್ರೆ ಸುಮ್ನೆನಾ? RCB ಮ್ಯಾಚ್ ನಡೀತಾ ಇದ್ರೆ ಇನ್ ಮುಂದೆ ಸ್ಟೇಡಿಯಂ ನಲ್ಲಿ ಅನನ್ಯ ಬಿರ್ಲಾ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದಂತೂ ಗ್ಯಾರಂಟಿ. ಮಾರ್ಚ್ 28ಕ್ಕೆ RCB ಮತ್ತೆ SRH ನಡುವೆ ಮ್ಯಾಚ್ ಇದೆ. ಆದ್ರೆ ಮೈದಾನದಲ್ಲಿ ಪ್ಲೇಯರ್ಸ್ ನಡುವೆ ಅಷ್ಟೇ ಅಲ್ಲ, ಮಾಲೀಕರ ನಡುವೆ ಕೂಡ ದೊಡ್ಡ ಕಾಂಪಿಟೇಷನ್ ಇರುತ್ತೆ. ಫ್ರೆಂಡ್ಸ್, RCB ಹೆಸರನ್ನ ಚೇಂಜ್ ಮಾಡದೇ ಇರೋ ಅನನ್ಯ ಬಿರ್ಲಾ ಅವರ ನಿರ್ಧಾರ ನಿಮ್ಗೆ ಏನನ್ಸುತ್ತೆ? ಅನನ್ಯ ಬಿರ್ಲಾ ಅವರ ಎಂಟ್ರಿಯಿಂದ RCBಗೆ ಈ ಸಲ ಅದೃಷ್ಟ ಒಲಿಯುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಎಲ್ಲ RCB ಅಭಿಮಾನಿಗಳಿಗೆ ಈ ಗುಡ್ ನ್ಯೂಸ್ ನ ಶೇರ್ ಮಾಡಿ. IPL ನ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಗಾಗಿ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.